ಒಟ್ಟಿಗೆ ಇರೋದು. 5 ಮಂದಿ ಯುದ್ಧದಲ್ಲಿ ಏತಕ್ಕೆ ಸೋತಿರುವರು ಸುಂದರಿ? ಸುಂದರ ಏತಕ್ಕೆ ಸೋತಿರುವಲ್ಲ? ಹೌದು ಸುಂದರಿ. ಮೋಸದ ಆಟಕ್ಕೆ ಯಾರಾದರೂ ಸೋಲುವುದುಂಟು? ಸುಂದರಿ, ಮೋಸದ ಆಟವನ್ನು ನೀನು ನೋಡಿದೀಯಾ, ಕಂಡಿದೀಯಾ, ಕೇಳಿದೀಯಾ? ಅವರು ಧರ್ಮವಂತರು. ಧರ್ಮವನ್ನು ಬಿಟ್ಟು ಅಧರ್ಮವನ್ನು ಎಂದಿಗೂ ಮಾಡಲಾರರು. ಕಂಡೆ ಕಾಂತ ಗುಣವಂತ. ಕಾಂತ ಅಂತ ಬಲಟ್ಟರಾದರೆ ನಿನ್ನನ್ನು ಏತಕ್ಕೆ ಸೋತಿರುವರು? ಅವರು ದ್ರೌಪದಿಯನ್ನು ಏತಕ್ಕೆ ಸೋತಿರುವರು? ಅದನ್ನು ನೀನೇ ಹೇಳಬೇಕು. ಅದು ನೀನೇ ಹೇಳಬೇಕು ಸುಂದರಿ. ಯಾರಾದರೂ ಅದು ಪಗಡೆಯನ್ನು ಹಾಡುವ ಸಮಯದಲ್ಲಿ ಹೆಣ್ಣುಗಳನ್ನಿಟ್ಟು ಸೋಲಬಾರದು ಕಾಂತ. ಅದು ಹೇತಕ್ಕೆ ಸುಂದರಿ? ನಿನ್ನ ಅಣ್ಣನ ಹೇಗೆ ಹೆಣ್ಣನ್ನು ಇಡುವಾಗ ನೀನು ಸುಮ್ಮನೆ ಇದ್ದೆ, ನೀನು ಹೇಳಬಹುದಲ್ಲ ನೀತಿಯ ಮಾತು. ನಮ್ಮ ಅಣ್ಣನ ಬೆಂಬಲ ಹಾಕಿರುವುದು ಸುಂದರಿ. ಕಾಂತ, ನಿನ್ನ ಮಾತನ್ನು ಹೇಳುವಂತ ನಾವು ರಮಣ ಸನ್ಮೋಹನಾಭರಣ. ಹಾಗೆ ಕಾಂತೆ ನಮ್ಮಣ್ಣನ ಆಜ್ಞೆ ಆಗಿರುವುದು, ಆದ್ದರಿಂದ ದ್ರೌಪದಿ ಹೇಳುತ್ತರುವನು. ಹಾಗೆ ಮಡಿದಿಸಿ ರಮಣಿ ಸುಂದರ ಕಡು ಪೌತ್ರದಿ ಕಾಲ ರುದ್ರನು ಉದ್ರೇಕನಾಗಿ ಬಂದರು. ಅವಳ ಬಿಡುವುದಿಲ್ಲ. ಅವಳ ಗಂಡರಾದ ಭೀಮರ್ಜುನರು ಬಂದರೆ ಅವರನ್ನು ಮುಷ್ಟಿ ಹಿಡಿದೋಳು ಗೆದ್ದು ಸೀಳಿ ಸಾವಿರ ಹೋಳು ಮಾಡಿ ಬಿಡುವೆ. ಆ ಕುಳ್ಳರ ಸುದ್ದಿಯನ್ನು ಎನ್ನ ಮುಂದೆ ತಿದ್ದು ಹೇಳಬೇಡ ರಮಣಿ. ಸುಂದರಿ, ಆ ಬಂಡವರ ಸುದ್ದಿಯನ್ನು ಎಲ್ಲ ಮುಂದೆ ಹೇಳಬೇಡ ಸುಂದರಿ. ಆ ಬಂಡರ ಸುದ್ದಿಯನ್ನೇ ಹೇಳಬೇಡವೆಂದು ಹೇಳಿದೆಯಾ? ಹೌದು ಸುಂದರಿ. ಕಾಂತ, ಅವರೇನು ಸಾಮಾನ್ಯದವರೆಂದು ತಿಳಿಯಬೇಡ. ನಾವೇನು ಸಾಮಾನ್ಯವಾದನೆಂದು ತಿಳಿದುಕೊಂಡಿರುವೆಯಾ? ಪ್ರಿಯಳೇ, ಹೇಳುವನು ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ಕಾಂತ, ಆದರೂ ಸತಿಗಳ ಮಾತಿಗೆ ಬೆಲೆ ಕೊಡುವುದಿಲ್ಲ. ಸತಿಯ ಮಾತಿಗೆ ಬೆಲೆ ಇಲ್ಲ ಎಂದು ಯಾರು ಹೇಳಿದ್ರು ಕಾಂತೆ? ಈಗ ನೀನು ಹೇಳುತ್ತೀನಿ. ಸಮಯ ಬಂದಾಗ ತಿಳಿದುವುದು ಸುಂದರಿ.